ದಾರಿ ಸುಗಮ ಡಾಕ್ಟರ್ ವೈ ರಾಜಾರಾಮ್ ಗುರುಗಳ ಅಭಿಮತ. ನಿತ್ಯ ಭಗವನ್ನಾಮ ಸ್ಮರಣೆಯಿಂದ ಮೋಕ್ಷ ಸಾಧನೆಯ ಗುರಿ ಸುಗಮವಾಗುತ್ತದೆ ಎಂದು ನರಹರಿ ನಗರದ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮದ ಮೊದಲ ದಿನದ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಶ್ರೀಮದ್ ಭಾಗವತದಲ್ಲಿ ಮೋಕ್ಷ ಧರ್ಮ ಎಂಬ ವಿಷಯವಾಗಿ ಪ್ರವಚನ ನೀಡಿದರು. ಮನುಷ್ಯ ಕ್ಷಣಿಕ ಸುಖದ ಹಿಂದೆ ಬಿದ್ದು ದುಃಖವನ್ನೇ ಅನುಭವಿಸುತ್ತಾನೆ. ಆದರೆ ಶಾಶ್ವತ ಸುಖದ ಗಣಿಯಾದ ಭಗವಂತನನ್ನು ಭಕ್ತ ಆಶ್ರಯಿಸಬೇಕು. ಶ್ರೀಮದ್ ಭಾಗವತದ ನಿತ್ಯ ಶ್ರವಣ ಮತ್ತು ಅಧ್ಯಯನದಿಂದ ನಾವು ಖಂಡಿತವಾಗಿಯೂ ನಾಲ್ಕನೇ ಪುರುಷಾರ್ಥವಾದ ಮೋಕ್ಷವನ್ನು ಪಡೆದು ಭಗವಂತನ ಸಾನ್ನಿಧ್ಯವನ್ನು ಸೇರಬಹುದು ಎಂದರು. ಈ ಸಂದರ್ಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಭಜನೆ ಮತ್ತು ಮಂಗಳಾರತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ವಹಿಸಿದ್ದರು. ಪ್ರವಚನ ಕಾರ್ಯಕ್ರಮಗಳಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಪ್ರಕಾಶ್, ಮಂಜುಳಾ ಕೆ, ವಿಮಲಾ, ಸಿರಿ, ವನಜಾಕ್ಷಿ, ಮೋಹನ್, ಯತೀಶ್ ಎಂ ಸಿದ್ದಾಪುರ, ಗೀತಾ ನಾಗರಾಜ್, ಗೀತಾ ವೆಂಕಟೇಶ ರೆಡ್ಡಿ, ಪಿಎಸ್ ಮಾಣಿಕ್ಯ, ಉಮೇಶ್, ಕಾವೇರಿ, ಸುರೇಶ್, ಕವಿತಾ, ಜಿ ಯಶೋಧ, ಪ್ರಕಾಶ್, ರಶ್ಮಿ, ಪಂಡಿತಾರಾಧ್ಯ, ಭಾರತಿ, ವೆಂಕಟ ಸುಬ್ಬಣ್ಣ, ಸಂತೋಷ್, ಚೇತನ್, ಡಾಕ್ಟರ್ ಭೂಮಿಕಾ, ಋತಿಕ್, ಭಾಗ್ಯಲಕ್ಷ್ಮಿ, ರತ್ನಮ್ಮ, ಜಗದಂಬ ಸೇರಿದಂತೆ ಶ್ರೀ ಶಾರದಾಶ್ರಮ ಹಾಗೂ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ಯತೀಶ್ ಎಂ ಸಿದ್ದಾಪುರ, ಚಳ್ಳಕೆರೆ. ಕೇಶವಂ ಕೃಷ್ಣ ದಾಮೋದರಂ ಮನಸ್ಸು ಪರಮಾತ್ಮ ಏನಾಗುತ್ತೆ ಗೊತ್ತದೆ, ಅದೊಂದು ಆಗ್ಬಿಟ್ರೆ ಸಾಕು. ಇನ್ನು ಆರಾಮ ಏನು ಬೇಕಾಗಿಲ್ಲ. ಸ್ವಾಮಿ ನೀವು ಸುಮ್ಮನೆ ಹೇಳ್ತೀರಾ, ಇವಾಗ ಮತ್ತೆ ಒಂದು ಊಟ ಮಾಡ್ತೀರ, ನೀವು ಏನು ಬೇಕಾಗಿಲ್ಲ ಅಂತೀರಾ. ಮುಕ್ತಿ ಬಂದರೆ ಹಸಿವಿಲ್ಲ, ಗೊತ್ತಿಲ್ಲ. ಅದೊಂದು ಸಾಧ್ಯ. ಮುಕ್ತಿ ಅನ್ನೋದು ಸಿಕ್ಕಿದ್ರೆ ಸಾಕು. ಅದಾದ್ಮೇಲೆ ನಿಮ್ಗೆ ಏನೋ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಸಂಸಾರ ಬೇಕಾಗಿಲ್ಲ, ಮಕ್ಕಳು ಬೇಕಾಗಿಲ್ಲ, ಗಂಡನ ಬೇಕಾಗಿಲ್ಲ, ಪ್ರಪಂಚವೇ ಬೇಕು. ಅಥವಾ ಇಲ್ಲಿ ಇದ್ರೂ ಪ್ರತಿ ಒಂದು ಭಗವಂತ ಸ್ವರೂಪದಂತೆ ಕಾಣ್ತದೆ. ಯತ್ರ ಯತ್ರ ಮನೋಯಾದಿ, ಉತ್ತರಗೀತೆಯಲ್ಲಿರ್ತಕ್ಕಂಥ ಪದ. ಯತ್ರ ಯತ್ರ ಮನೋಯಾದಿ, ಪರಮಜ್ಞಾನಿ ಧ್ಯಾನ ಸಂಪನ್ನನಾಗಿರ್ತಕ್ಕಂಥ ಭಕ್ತ, ಭಗವದೋತ್ತಮನಾಗಿರ್ತಕ್ಕಂಥ ಭಕ್ತ. ಯತ್ರ ಯತ್ರ ಮನೋಯಾದಿ, ಅವನ ಮನಸ್ಸು ಎಲ್ಲೆಲ್ಲೂ ಹೋಗುತ್ತೋ ತತ್ರ ತತ್ರ ಪರಮಪದಂ. ಅವನ ದೃಷ್ಟಿಯಲ್ಲಿ ಬೇರೆ ಕಾಣಿಸ್ತಿಲ್ಲ. ಅವನ ದೃಷ್ಟಿಯಲ್ಲಿ ಏಕವಾಗಿರ್ತಕ್ಕಂಥ ಬ್ರಹ್ಮ ವಸ್ತು ಚೈತನ್ಯ ಕಾಣಿಸ್ತೇ ಹೊರತು ಅನ್ಯಪ್ತ ಏನೂ ಇಲ್ಲ. ಪ್ರಕಾಶಮಾನವಾಗಿ ಇರೋದು ಸೂರ್ಯನ ಧರ್ಮ. ಆಕರ್ಷಣೆಯನ್ನು ಮಾಡೋದು ಪ್ರೇಮದ ಧರ್ಮ. ಎಲ್ಲವನ್ನು ಜಗತ್ತಿಗೆ ಎಲ್ಲವನ್ನು ಕೊಟ್ಟು ಸಲಹೆ ಮಾಡಿ ಎಲ್ಲರನ್ನು ತನ್ನ ಒಳಗಡೆ ಸ್ವೀಕಾರ ಮಾಡತಕ್ಕಂಥದ್ದು ಯಾರ ಧರ್ಮ ಅಂದ್ರೆ ಭಗವಂತನ ಧರ್ಮ. ಅಂತ ಭಗವಂತನನ್ನು ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಇದು ಕರ್ತವ್ಯವಾಗಬೇಕು. ನಾನು ಮಾಡ್ತಕ್ಕಂಥ ಪ್ರತಿ ಒಂದು ಕ್ರಿಯೆಯ ಫಲ ಅಪೇಕ್ಷೆ ಇಲ್ಲದೇನೆ ನಾನು ಮಾಡಿರ್ತಕ್ಕಂಥ ಕ್ರಿಯೆ ಏನಿದೆಯೋ ಅದರಿಂದಲೇ ನನಗೆ ಮೋಕ್ಷದ ದಾರಿ. ಧರ್ಮವ್ಯಾಸ ಅಂಥ ನಿಷ್ಠಾವಂತವಾಗಿರ್ತಕ್ಕಂಥ ಒಬ್ಬ ವರ್ತಕ, ಅವನು ಮಹಾಜ್ಞಾನಿನೂ ಅವನು. ಒಂದಾನೊಂದು ಸಂದರ್ಭ, ಕೌಶಿಕ ಮಹರ್ಷಿ, ಕುಪಿಷ್ಟಿ, ದುರ್ವಾಸಿತ, ಆ ಕೌಶಿಕ ಮಹಾಮುನಿ ಒಂದು ಗೃಹಸ್ಥರ ಮನೆ ಹತ್ತಿರಕ್ಕೆ ಬಂದು ಮಾತಾ ಭಿಕ್ಷಾಂದೇಹಿ, ಭಿಕ್ಷೆ ಕೇಳ್ತಾರೆ. ಒಳಗಡೆ ಇರ್ತಕ್ಕಂಥ ಆ ಮಾತೆ ಹೇಳ್ತಾಳೆ,
ಅಪ್ಪ ಕೌಶಿಕ, ಸ್ವಲ್ಪ ತಾಳು, ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಯಜಮಾನಿಗೆ ನಾನು ಊಟ ಬಡಿಸ್ತಾ ಇದ್ದೀನಿ, ಅದೆಲ್ಲ ಆದಮೇಲೆ ಅವರು ಉಪಚಾರವನ್ನು ಮಾಡಿದ ಮೇಲೆ ಬರ್ತೀನಿ, ಅಷ್ಟು ತನಕ ಅಲ್ಲಿ ನಿಂತೀನಿ, ಕೋಪ ಪಡಬೇಡ. ಆ ಮಾತಿಗೆ ಹೇಳ್ತಕ್ಕಂಥದ್ದು, ಕೋಪ ಪಡಬೇಡ. ನೀನು ಬಂದಿದ್ದಕ್ಕೆ ಭಿಕ್ಷೆ ಕೊಡೋದಕ್ಕೆ, ಆ ಭಿಕ್ಷೆ ಬೇಡೋದಕ್ಕೆ, ಕೋಪ ಪಡಬೇಡ. ನೀನು ಕೋಪಕ್ಕೆ ಯಾವುದೋ ಒಂದು ಪಕ್ಷಿ ನಾಶನವಾಯಿತು, ಆ ರೀತಿಯಾಗಿ ನಾಶನ ನಾನಾಗಲ್ಲ, ಅಲ್ಲೇ ನಿಂತಿರು. ಆ ಮಹಿಳೆ ಬರ್ತಾಳೆ, ಬಂದು ಭಿಕ್ಷೆಯನ್ನು ಕೊಟ್ಟು, ತಾಯಿ ನನಗೆ ಈ ಭಿಕ್ಷೆ ಬೇಕಾಗಿಲ್ಲ ಅಂತ. ಯಾವ ಭಿಕ್ಷೆ ಬೇಕು ನಿಮಗೆ? ನನಗೆ ಜ್ಞಾನದ ಭಿಕ್ಷೆ. ತಮ್ಮ ಅಡಿಯಲ್ಲಿ ತೆಗೆದುಕೊಂಡು ಬಂದು ಅವರಿಗೆ ಉತ್ತಮವಾಗಿರ್ತಕ್ಕಂಥ ವಚನಗಳನ್ನು ಹೇಳಿ 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 ಒಂದು ಸಂಸ್ಕಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪೂಜ್ಯ ಮಾತಾಜಿಯವರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಹಸಮಯವಾಗಿರ್ತಕ್ಕಂಥ ಕಾರ್ಯ ಭಾಗವತದ ಸಪ್ತಾಹ ಮೂಲಕ. ಬಹುಶಃ ಇದು 6ನೇದು 7ನೇದು ಭಾಗವತ ಸಪ್ತಾಹ ನಾನು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಕಾಣಿಸ್ತೇನೆ. ಭಾಗವತ ಸಪ್ತಾಹ ದಿಸ್ ಇಸ್ ಎನ್ ಆನ್ಯುವಲ್ ಫೀಚರ್. ವರ್ಷದಲ್ಲಿ ಒಮ್ಮೆ ಒಂದು ವಾರದ ಕಾಲ ಆ ಭಗವಂತನ ನಿಜವಾಗಿರ್ತಕ್ಕಂಥ ಲೀಲೆಗಳ ಬಗ್ಗೆ, ಮಹಿಮೆಯಗಳ ಬಗ್ಗೆ, ಪವಾಡಗಳ ಬಗ್ಗೆ, ಅವನ ವ್ಯಾಪ್ತಿಯ ಬಗ್ಗೆ ಸಾಧಕ ಲೋಕಕ್ಕೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ತಕ್ಕಂಥ ಒಂದು ಸಾಧನಾ ಸಪ್ತಾಹ ಭಾಗವತ ಸಪ್ತಾಹ. ಇಲ್ಲಿ ಕೇಳಿಕೊಂಡು ಹೋಗೋ ಸಪ್ತಾಹ ಅಲ್ಲ. ನಾನು ಇನ್ನೊಮ್ಮೆ ಹೇಳ್ತೀನಿ, ಇದು ಸಾಧನಾ ಸಪ್ತಾಹ. ಹೇಳಿದ್ದು ಚೆನ್ನಾಗಿ ಮನನವನ್ನು ಮಾಡಿಕೊಂಡು, ಮನನವನ್ನು ಮಾಡಿರ್ತಕ್ಕಂಥದನ್ನ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು ಜೀವನವನ್ನು ಸುಂದರಮಯವಾಗಿ ಮಾಡಿಕೊಳ್ಳತಕ್ಕಂಥದಕ್ಕೆ ಒಂದು ಪೀಠಿಕೆ ಈ ಸಪ್ತಾಹ. ಅಂತ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತಾಜಿಯವರು ನನಗೆ ಯಾವ ವಿಷಯ ಕೊಡ್ತಾರೆ ಅಂದುಕೊಂಡು ನಾನು ಯಾವಾಗಲೂ ಚಿಂತನೆ ಮಾಡ್ತೀನಿ. ಅವರು ಹೇಳ್ತಕ್ಕಂಥ ವಿಷಯ ಗಂಭೀರವಾಗಿರ್ತಕ್ಕಂಥ ವಿಷಯ, ಅಷ್ಟು ಸುಲಭವಾಗಿರ್ತಕ್ಕಂಥ ವಿಷಯವೂ ಅಲ್ಲ. ಆದರೆ ಅಂಥ ಸುಲಭವಾಗಿರ್ತಕ್ಕಂಥ ವಿಷಯವನ್ನು ಸುಲಲಿತವಾಗಿ ಹೇಳಬೇಕು ಅಂತಕ್ಕಂಥ ಬಯಸೋದು ಇನ್ನು ತಪಸ್. ಈ 4 ಸಾಧನೆಗಳಿಂದ ನೀನು ಮುಂದುವರೆದು ನೀನು ಪಡೆಯಬಹುದಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಲಕ್ಷ್ಯ ಮೋಕ್ಷ. ಆದ್ಮೇಲೆ ನಮಗೆ ಚತುರ್ವಿಧ ಪುರುಷಾರ್ಥಗಳಿವೆ. ಧರ್ಮ, 2ನೇದು ಅರ್ಥ, 3ನೇದು ಕಾಮ, 4ನೇದು. ಈ ವರ್ಷ ತುಂಬಾ ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ ನಮ್ಮ ಪ್ರತಿಯೊಂದು. ಮೊದಲು ಏನಿರಬೇಕು? ಧರ್ಮ. ಅದಾದ್ಮೇಲೆ ಬರಬೇಕಾಗಿರೋದು ಅದರ ಅರ್ಥ ಏನು ಗೊತ್ತಾ? ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡುವುದು. ನಿನಗೆ ಏನೇನು ಸಂಪಾದನೆ ಇದೆಯೋ, ನೀನು ಮಾಡ್ತಕ್ಕಂಥ ಸಂಪಾದನೆ ಎಂಥ ಸಂಪಾದನೆ ಆಗಿರ್ಬೇಕು ಅಂದ್ರೆ ಧಾರ್ಮಿಕವಾಗಿರ್ತಕ್ಕಂಥ ಸಂಪಾದನೆ ಮಾಡು. ವ್ಯಾಪಾರ ಮಾಡ್ತೀಯಾ? ನಾನು ಉಳಿದಿದ್ದು ಹೇಳಲ್ಲ, ಅದು ನಿಮಗೆ ಗೊತ್ತಿದೆ. ಧಾರ್ಮಿಕವಾಗಿ ಸಂಪಾದನೆ ಮಾಡು. ಅದೆಲ್ಲ ಆಗುತ್ತಾ ಸ್ವಾಮಿ? ಹಂಗೆಲ್ಲ ಮಾಡಿದ್ರೆ ಲಾಭವೇ ಬರಲ್ಲ. ಧರ್ಮ ಮರೆತು ಬಿಟ್ರೇನೆ ಅರ್ಥ ಬರೋದು? ಖಂಡಿತ ಅಲ್ಲ. ಧರ್ಮ ವ್ಯಾಧ ಅನ್ನೋನು ಕಟುಕ ಇದ್ದ, ಕಟುಕ ಮಹಾಜ್ಞಾನಿ. ಅವ್ರು ಮಾಡ್ತಕ್ಕಂಥ ಕ್ರಿಯೆ ಏನು ಅಂದ್ರೆ ಒಂದು ಪಶುವನ್ನು ಕಡಿದು ಮಾಂಸವನ್ನು ಮಾರಾಟ ಮಾಡೋದು, ನಿಷ್ಠಾವಂತದಿಂದ ಮಾಡೋದು. ಆ ಕರ್ಮ ಮಾಡುವಾಗ ಈ ಕರ್ಮ ನನಗೆ ಭಗವಂತ ಒಪ್ಪಿಸಿರ್ತಕ್ಕಂಥ ಕ್ರಿಯೆ. ಆ ಭಗವಂತ ನೀಡಿರ್ತಕ್ಕಂಥ ಆ ಕರ್ಮವನ್ನು ನಾನು ಭಗವಂತನಿಗೆ ಒಪ್ಪಿಸೋದೇ ಹೊರತು ಅದರಿಂದ ನನಗೆ ಸ್ವಾರ್ಥ ಇಲ್ಲ. ಅದರಿಂದ ಏನು ಬರುತ್ತೋ, ಏನು ಕೊಡ್ತಾರೋ ಅದು ನಂದು ಅಷ್ಟೇ. ಅವನು ಕೊಡಬೇಕು, ನಾನು ಸ್ವೀಕಾರ ಮಾಡಬೇಕು. ಈಶ್ವರನ ಧರ್ಮ ಏನು ಅಂದ್ರೆ ಕೊಡೋದು ಈಶ್ವರನ ಧರ್ಮ. ಜೀವನ ಧರ್ಮ ಏನು ಅಂದ್ರೆ ಸ್ವೀಕಾರ ಮಾಡೋದು ಅವನ ಧರ್ಮ. ಧರ್ಮ 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 ಅಂದ್ರೆ ಆ ವಸ್ತುವಿಗೂ ಆ ಸ್ವಭಾವಕ್ಕೂ ಎಡ ಬಿಡದೇ ಇರ್ತಕ್ಕಂಥ ಸಂಬಂಧವೇನಿದೆಯೋ ಅವನು ಧರ್ಮ. ಅಗ್ನಿ ಇದೆ, ಧರ್ಮ ಏನು? ಸುಡೋದು. ಇಲ್ಲ ಕಾರಣ ಆ ಕರ್ಮ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಏನು? ವಾಸನೆ. ಆ ವಾಸನೆ
ಕಾರಣ, ಮೂಲ ಕಾರಣ ಯಾವುದು ಅಂದರೆ ಅಜ್ಞಾನ. ಆ ಅಜ್ಞಾನ ಅನ್ನೋದು ತೊಲಗಿ ಬಿಟ್ರೆ ನಿಜವಾಗಿರ್ತಕ್ಕಂಥ ಸುಖವಾಗಿ ನೀನು ಇರಬಹುದು. ಆದ ಕಾರಣನೇ ಮೋಕ್ಷ ಅಂದ್ರೆ ಏನು ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ. ಜನ್ಮ ಜನ್ಮಗಳಿಂದ ನಾವು ಪಡೆದುಕೊಂಡು ಬಂದಿರತಕ್ಕಂಥ ಯಾವ ದುಃಖ ಇದೆಯೋ, ಸಹಿಸಲಾರದಾಗಿರ್ತಕ್ಕಂಥ ಒಂದು ಕಷ್ಟ ಇದೆಯೋ, ಆ ಕಷ್ಟ ನಿವಾರಣೆ ಮಾಡಿಕೊಳ್ಳೋದು ಮೋಕ್ಷ. ಆದರೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದುಃಖನೂ ಇದೆ ನಮಗೆ. ಆದ ಕಾರಣ ಜನ್ಮ ಜನ್ಮಗಳಿಂದ ಬಂದಿರತಕ್ಕಂಥ ಯಾವ ಅಜ್ಞಾನ ರಾಶಿ ಆದರೆ ಉಂಟು, ಆ ಅಜ್ಞಾನ ರಾಶಿಯನ್ನು ನೀನು ತೊಲಗಿಸಿಕೊಂಡ್ರೇನೆ ಅದು ಮೋಕ್ಷಕ್ಕೆ ಅರ್ಧ ಭಾಗ. ಎರಡನೇದು ಪರಮಾನಂದ ಪ್ರಾಪ್ತಿ. ಪರಮಾನಂದ ಪ್ರಾಪ್ತಿ ಏನು ಆನಂದ ಅಂದ್ರೆ ಎಷ್ಟು ಕಷ್ಟ ಗೊತ್ತಾ? ಹೇಳಬಹುದು, ಒಂದು ಪದವನ್ನು ಬಳಸಬಹುದು, ಆ ಪದದ ಆಳತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆನಂದ ಅಂದ್ರೆ ಏನು? ಜಿಲೇಬಿ ತಿಂದ್ರೆ ಆನಂದನ? ಇಲ್ಲ ಒಳ್ಳೆ ಸಿನಿಮಾ ನೋಡಿದ್ರೆ, ಬಾಹುಬಲಿ ನಂಬರ್ 1, ಬಾಹುಬಲಿ ನಂಬರ್ 2 ನೋಡಿದ್ರೆ ಆನಂದನ? ಅದು ಕ್ಷಣಿಕವ? ಅದು ಶಾಶ್ವತವ? ಅಥವಾ ಒಳ್ಳೆ ವಸ್ತ್ರ ವೈಢೂರ್ಯಗಳನ್ನು ನಾವು ಅಲಂಕಾರವಾಗಿ ಮಾಡಿಕೊಂಡು ಮೆರೆದ್ರೆ ಆನಂದವ? ಎಷ್ಟೋ ಜನ ಅಲಂಕಾರವನ್ನು ಮಾಡ್ಕೊಂಡು ಬರ್ತಾರೆ, ಯಾರು ನೋಡಲ್ಲ. ಅಯ್ಯೋ ಎಷ್ಟು ಸಂಕಟ ಆಗ್ಬಿಡ್ತು ಗೊತ್ತಾ ಯಾರು ನೋಡದ ಇದ್ರೆ. ಇಷ್ಟೆಲ್ಲ ಜನ ನೋಡ್ಬೇಕಂತ ನಾನು ಅಲಂಕಾರ ಮಾಡ್ಕೊಂಡು ಬಂದ್ರೆ ಎಲ್ಲರೂ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ, ನಾನು ನೋಡೋರೇ ಇಲ್ಲ. ಒಬ್ಬ ಮಹಿಳೆ ಪಾಪ ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದು ಎಲ್ಲರೂ ಧ್ಯಾನ ಕೂತಿದ್ದಾರೆ, ಮಧ್ಯದಲ್ಲಿ ಡಂಗ್ 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 ಆ ಶಬ್ದಕ್ಕೆ ಏನಾದ್ರು ಯಾರನ್ನ ಕಣ್ ತೆಗಿತಾರೆ ಇರೋ, ಯಾರು ತೆಗೆದಿಲ್ಲ, ಯಾರು ತೆಗೆದಿಲ್ಲ ಅಂತಂದು ಹೇಳಿ ತನ್ನ ಪಕ್ಕದಲ್ಲಿ ಒಂದು ಗಂಟೆ ಇದ್ದ ಗಂಟೆ ಹಂಗಾದ್ರೂ ಎದ್ದೇಳ್ತಾರೆ, ಯಾರು ಕಂಡಿದೆ. ಅವಳಿಗೆ ಎಷ್ಟು ಬೇಜಾರಾಯಿತು ಅಂದ್ರೆ ಬೇಸಾಡ್ಕೊಂತ ಹೋಗಿ ಇದಕ್ಕೆ ಎಷ್ಟು ಶಾಶ್ವತವಾಯಿತು. ಇದು ದುಃಖ. ನಿನ್ನ ಅಲಂಕಾರ ದುಃಖಕ್ಕೆ ಕಾರಣವಾಯಿತ, ಸಂತೋಷ ಕೊಡ್ತ? ಯಾರು ನೋಡಿಲ್ಲ ಅನ್ನೋ ದುಃಖ. ಅಲಂಕಾರ ಮಾಡ್ಕೊಳ್ಳೋದು ಒಂದು ಸಂತೋಷ, ಆದ್ರೆ ಯಾರು ನೋಡಿಲ್ಲಲ್ವೋ ಅಂತಕ್ಕಂಥ ದುಃಖ. ಮತ್ತೆ ಯಾವುದೇ ವಿಷಯ ತಗೊಳ್ಳಿ ಪ್ರಪಂಚದಲ್ಲಿ, ಅದು ದುಃಖಕ್ಕೆ ಮೂಲವಾಗಿರ್ತಕ್ಕಂಥದ್ದಾಗಿದೆಯೇ ಹೊರತು ಅದು ಸುಖಕ್ಕೆ ಆನಂದಕ್ಕೆ ಕಾರಣವಲ್ಲ. ಆದರೆ ಆನಂದ ಎಲ್ಲಿದೆ? ಆ ಆನಂದ ಭಗವಂತನಲ್ಲಿ. ಆ ಆನಂದ ಇದೆ. ಆದರೆ ಆ ಭಗವಂತ ಎಲ್ಲಿದ್ದಾನೆ? ಆ ಭಗವಂತನನ್ನು ಕುರಿತು, ಆ ಭಗವತ್ ದರ್ಶನವನ್ನು ಕುರಿತು, ಆ ಭಗವಂತನ ಲೀಲೆಗಳನ್ನು ಕುರಿತು, ಆ ಭಗವಂತನ ಲಕ್ಷಣಗಳನ್ನು ಕುರಿತು ಹೇಳಲಾಗತಕ್ಕಂಥ ಗ್ರಂಥ ರಾಜವೇ ಭಾಗವತ. ಭಾಗವತ ಭಾಗವತ